ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಯುವ ಘಟಕ ಮತ್ತು ಮಹಿಳಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತಿ ಮಹೋತ್ಸವವನ್ನು ಬೇಲೂರು ಪಟ್ಟಣದ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮುದಾಯ ಭವನದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದ ಬಸವಣ್ಣ ಪುತ್ಥಳಿಗೆ ಪೂಜೆ ಸಲ್ಲಿಸಿದ ನಂತರ ವೀರಗಾಸೆ, ನಂದಿ ಧ್ವಜ ಹಾಗೂ ಪೂರ್ಣಕುಂಭ ಸ್ವಾಗತದೊಂದಿಗೆ ನೂರಾರು ಜನರ ಭವ್ಯ ಮೆರವಣಿಗೆಯ ಮುಖಾಂತರ ಪರಮಪೂಜ್ಯ ಸ್ವಾಮೀಜಿ ಅವರನ್ನ ಸಮುದಾಯ ಭವನಕ್ಕೆ ಕರೆತರಲಾಯಿತು. ಇನ್ನು ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಅವರು ಮಾತನಾಡಿ ವಿಶ್ವಮಾನವ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಇವತ್ತು ನಾವು ಬಸವಣ್ಣನವರನ್ನ ಬೇರೆ ಬೇರೆ ಮಹಾತ್ಮರಿದ್ದಾರೆ. ಒಬ್ಬೊಬ್ಬ ಮಹಾತ್ಮರು ಒಂದೊಂದು ವಿಷಯಗಳನ್ನು ಇಟ್ಟುಕೊಂಡು ದೇಶದಲ್ಲಿ ಕ್ರಾಂತಿಯನ್ನು ಮಾಡುವಂಥವರಿದ್ದಾರೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕೋಸ್ಕರ ತಮ್ಮನ್ನು ತಲುಪಿಸಿಕೊಂಡಂಥದ್ದನ್ನು ನಾವು ನೋಡ್ತೇವೆ. ಅಂಬೇಡ್ಕರ್ ಈ ದೇಶದ ಬಡವರ ಬಗ್ಗೆ ಒಂದು ಸಂವಿಧಾನವನ್ನ ಎಲ್ಲ ವರ್ಗರಿಗೂ ಒಂದು ಸಂವಿಧಾನವನ್ನು ಕೊಡಬೇಕು ಅಂತ ಹೇಳಿ ಅವರನ್ನು ನಾವು ತೊಡಗಿಸಿಕೊಂಡಂಥದ್ದನ್ನು ನಾವು ನೋಡ್ತೀವಿ. ಒಬ್ಬೊಬ್ಬ ಶರಣರು ಒಂದೊಂದು ಆಧಾರದ ಮೇಲೆ ಈ ಭೂಮಿ ಮೇಲೆ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಆದರೆ ಬಸವಣ್ಣನವರು ಸರ್ವೇ ಜನ ಸುಖಿನೋ ಭವಂತು, ಸಕಲ ಜೀವಾತ್ಮರಿಗೆ ಲೇಸನ್ನು ವಹಿಸಬೇಕು ಅಂತ ಹೇಳಿದಂಥ ವ್ಯಕ್ತಿ ಯಾವುದಾದ್ರೂ ಇದ್ರೆ ಅದು ಬಸವಣ್ಣರು ಒಬ್ಬರೇ ಅನ್ನುವಂಥದ್ದನ್ನು ನಾವು ಹೇಳ್ಕೊಳ್ಬೋದು. ಸಕಲ ಜೀವರಾಶಿಗಳಿಗೆ ಬಂದಾಗ ಅಲ್ಲಿ ಯಾವ ಧರ್ಮನೂ ಬರಲಿಲ್ಲ, ಯಾವ ಜಾತಿನೂ ಬರಲಿಲ್ಲ, ಯಾವ ವರ್ಗನೂ ಬರಲಿಕ್ಕೆ ಸಾಧ್ಯತೆ ಆಗಲೇ ಇಲ್ಲ. ಅಂತಹ ಬಸವಣ್ಣನವರ ಜಯಂತಿಯನ್ನು ಯಾಕೆ ಮಾಡಬೇಕು ಅಂತಂದ್ರೆ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಎಲ್ಲ ದೇಶಗಳಲ್ಲಿ ಇವತ್ತು ಅಣುಬಾಂಬನ್ನು ತಯಾರಿ ಮಾಡಿಕೊಂಡಿದ್ದಾರೆ. ನಮ್ಮ ಲಿಂಗೇಶಣ್ಣನವರು ಇತ್ತೀಚಿನ ಭಾಷಣಗಳಲ್ಲಿ ನಾವೆಲ್ಲ ಬಹಳ ಕೇಳ್ತಾ ಇದ್ದೀವಿ. ಲಿಂಗೇಶಣ್ಣನವರು ಹಿಂದುತ್ವದ ಬಗ್ಗೆ ಬಹಳ ಮಾತಾಡೋಕೆ ಶುರು ಮಾಡಿದ್ದಾರೆ. ನಾವು ಅನ್ಕೊಳ್ತಾ ಇದ್ವಿ ಹಿಂದೂ ಧರ್ಮದವರು ಸಂಘಟನೆ ಆಗಬೇಕು, ಹಿಂದೂ ಧರ್ಮದವರು ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಹೇಳಿ 2-3 ಭಾಷಣದಲ್ಲಿ ಅವ್ರ ಮಾತುಗಳನ್ನು ಕೇಳಿದ್ವಿ. ನಾವು ಅನ್ಕೊಂತ ಇದ್ವಿ ದಡ ಬಿಟ್ಟು ಮೇಲೆ ಬಸವಣ್ಣ ಲಿಂಗೇಶ್ವರ ಯಾಕೆ ನಿಮಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ದಳದವರು ಹಿಂದುತ್ವದ ಬಗ್ಗೆ ಮಾತಾಡ್ತಿರ್ಲಿಲ್ಲ ಹೆಚ್ಚಾಗಿ ಅಲ್ವಾ. ಇದು ರಾಜಕೀಯ ಎಲ್ಲ ಬರ್ತೀವಿ, ನೀವು ರಾಜಕೀಯ ಬರ್ದಿರಪ್ಪ ಪೇಪರ್ನವರು. ಬಸವಣ್ಣನವರ ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ವಿಶ್ವಾದ್ಯಂತ ಮಾಡ್ತಕ್ಕಂಥ ಒಂದು ಜಯಂತಿ. ಆದರೆ ಈ ಜಯಂತಿಗೆ ಮೆರುಗನ್ನು ಕೊಟ್ಟಂತಹ ಸಂದರ್ಭ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ರೈತ ನಾಯಕರು 2014ನೇ ಇಸ್ವಿಯಲ್ಲಿ ಅವರು ಈ ರಾಜ್ಯಕ್ಕೆ ಬಸವೇಶ್ವರ ಜಯಂತಿಯನ್ನ ರಜವನ್ನು ಘೋಷಣೆ ಮಾಡಿ ಪ್ರತಿ ಕಚೇರಿಗಳಲ್ಲೂ ಸಹ ಬಸವೇಶ್ವರನ ಒಂದು ಫೋಟೋವನ್ನು ಇಡಬೇಕು ಅಂತಕ್ಕಂಥ ಕೊಟ್ಟಂತ ಮಹಾನ್ ಕೀರ್ತಿ ಅದು ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರಿಗೆ ಸಲ್ತಕ್ಕಂಥದ್ದು. ಬಹುಶಃ ಬಸವಣ್ಣನವರ ಮೇಲೆ ಸಮಾಜದ ಮೇಲೆ ಅತಿ ಹೆಚ್ಚು ಗೌರವವನ್ನು ಇಟ್ಟು ಸಮಾಜಕ್ಕೆ ಒಂದು ನಾಂದಿಯನ್ನು ಬರೆದಂಥ ಮಹಾನ್ ನಾಯಕ ಯಾರು ಅಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.